Hello students. So first of all, I welcome you all to my 8th video on the chapter Some Basic Concepts of Chemistry of First PU Chemistry, right? In the previous video, we discussed a very important discussion on mole concept and of course numerical problems on mole concept. Yes, I think you enjoyed that particular video, right? Now in the today's video, we are going to discuss something about percentage composition and of course molecular formula and empirical formula of compounds. This is the today's discussion. Yes, percentage composition is very important aspect as far as the formula of a molecule is concerned. Generally we write the formula of water as H2O, formula of ammonia as NH3, or the formula of carbon dioxide as CO2, right? The formula of H2O indicates what? One molecule of water contains 2 hydrogen atoms and 1 oxygen atom. One molecule of ammonia contains 1 nitrogen atom and 3 hydrogen atoms. That CO2 indicates that, formula of CO2 indicates that one molecule of CO2 contains 1 carbon atom and 2 oxygen atoms. This is the information that you are going to get, yes. And of course, the formulas will give very useful information. And how to write the formula of a compound, how we got all these formulas ಅಂತ ಪ್ರಶ್ನೆ ಮಾಡಿದ್ರೆ ಇವೆಲ್ಲ ಬರೀತೀವಿ. ಓಕೆ, H2O ಬರೀತೀವಿ, CO2 ಬರೀತೀವಿ, ಅಮೋನಿಯಾ ಬರೀತೀವಿ, ಗ್ಲೂಕೋಸ್ಗೆ C6H12O6 ಅಂತೆಲ್ಲ ಬರೀತೀವಿ, ಹೌದಾ? ವಾಟ್ಸ್ ದ ಬೇಸಿಸ್ ಫಾರ್ ರೈಟಿಂಗ್ ದ ಫಾರ್ಮುಲಾ ಆಫ್ ದಿ ಕಾಂಪೌಂಡ್ಸ್ ಅಂತ ನೀವು ಪ್ರಶ್ನೆ ಮಾಡಿದ್ರೆ ಇವೆಲ್ಲ ಫಾರ್ಮುಲಾಸ್ ನೀವು ಹೇಗೆ ಬರೆದ್ರಿ ಅಂತ ನೀವು ಪ್ರಶ್ನೆ ಮಾಡಿದ್ರೆ, ಸೊ ದಿಸ್ ಈಸ್ ಆನ್ ದ ಬೇಸಿಸ್ ಆಫ್ ಪರ್ಸೆಂಟೇಜ್ ಕಾಂಪೋಸಿಷನ್. ದ ಪರ್ಸೆಂಟೇಜ್ ಕಾಂಪೋಸಿಷನ್ ಆಫ್ ಈಚ್ ಎಲಿಮೆಂಟ್ ಪ್ರೆಸೆಂಟ್ ಇನ್ ಎ ಗಿವನ್ ಮಾಲಿಕ್ಯೂಲ್ ಆಫ್ ಸಬ್ಸ್ಟೆನ್ಸ್ ಇಸ್ ಅ ಮೇನ್ ಕಾಸ್ ಫಾರ್ ರೈಟಿಂಗ್ ಫಾರ್ಮುಲಾ ಆಫ್ ಎ ಕಾಂಪೌಂಡ್. ನಾವೇನು ಒಂದು ಮಾಲಿಕ್ಯೂಲ್ ಅಲ್ಲಿ ಒಂದು ಸಬ್ಸ್ಟೆನ್ಸ್ ಅಲ್ಲಿ ಪರ್ಸೆಂಟೇಜ್ ಅನ್ನು ನಾವೇನು ಡಿಸೈಡ್ ಮಾಡ್ತೀವಿ ಅದು ತುಂಬಾನೇ ಇಂಪಾರ್ಟೆಂಟ್ ಆಗುತ್ತೆ. ಇಫ್ ಯು ನೋ ದಿ ಪರ್ಸೆಂಟೇಜ್ ಆಫ್ ಈಚ್ ಎಲಿಮೆಂಟ್ ಪ್ರೆಸೆಂಟ್ ಇನ್ ಎ ಗಿವನ್ ಮಾಲಿಕ್ಯೂಲ್ ಆಫ್ ಸಬ್ಸ್ಟೆನ್ಸ್, ಯು ಕ್ಯಾನ್ ಡಿಸೈಡ್ ದಿ ಎಸ್ ಇಟ್ ಈಸ್ ಫಾರ್ಮುಲಾ ಆಫ್ ಎ ಸಬ್ಸ್ಟೆನ್ಸ್. ನೋಡಿ, ಫಾರ್ಮುಲಾಗೂ ಮತ್ತೆ ಪರ್ಸೆಂಟೇಜ್ ಆಫ್ ಪರ್ಸೆಂಟೇಜ್ ಕಾಂಪೋಸಿಷನ್ಗೂ ತುಂಬಾನೇ ಸಂಬಂಧ ಇದೆ. ನಿಮಗೆ ಪರ್ಸೆಂಟೇಜ್ ಆಫ್ ಎಲಿಮೆಂಟ್ ಏನಿದೆ, ಪರ್ಸೆಂಟೇಜ್ ಆಫ್ ಹೈಡ್ರೋಜನ್ ಮತ್ತೆ ಪರ್ಸೆಂಟೇಜ್ ಆಫ್ ಆಕ್ಸಿಜನ್, ಇಲ್ಲಿ ಅಮೋನಿಯಾದಲ್ಲಿ ಪರ್ಸೆಂಟೇಜ್ ಆಫ್ ನೈಟ್ರೋಜನ್, ಪರ್ಸೆಂಟೇಜ್ ಆಫ್ ಹೈಡ್ರೋಜನ್, ಇವೆಲ್ಲ ಗೊತ್ತಿದ್ರೆ ಮಾತ್ರ ನಿಮಗೆ ಏನ್ ಬರೀಬಹುದು, ನಾವು ಫಾರ್ಮುಲಾ ಬರೀಬಹುದು, ಮಾಲಿಕ್ಯುಲರ್ ಫಾರ್ಮುಲಾ ಬರೀಬಹುದು. ಅದಕ್ಕೋಸ್ಕರನೇ ದಿ ನಾಲೆಡ್ಜ್ ಆಫ್ ಪರ್ಸೆಂಟೇಜ್ ಕಾಂಪೋಸಿಷನ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್. ಅಟ್ ದ ಸೇಮ್ ಟೈಮ್ we can make use of this percentage composition data in order to test the purity of a sample. ಒಂದು ಸ್ಯಾಂಪಲ್ ಆಫ್ ಸಬ್ಸ್ಟೆನ್ಸ್ ನಿಮ್ಮ ಹತ್ರ ಇದ್ರೆ ಅದು ಪ್ಯೂರ್ ಇದೆನಾ ಇಂಪ್ಯೂರ್ ಇದೆನಾ ಅಂತ ಡಿಸೈಡ್ ಮಾಡಲಿಕ್ಕೆ ಕೂಡ ನೀವೇನ್ ಮಾಡಬಹುದು, ಪರ್ಸೆಂಟೇಜ್ ಕಾಂಪೋಸಿಷನ್ ಡಾಟಾವನ್ನ ಬಳಸ್ಕೋಬಹುದು, ಹೌದಾ? ಸೊ ದಟ್ ಈಸ್ ದ ಇಂಪಾರ್ಟೆನ್ಸ್ ಆಫ್ ದಿಸ್ ಪರ್ಸೆಂಟೇಜ್ ಕಾಂಪೋಸಿಷನ್. ಹಾಗಾದ್ರೆ ಪರ್ಸೆಂಟೇಜ್ ಕಾಂಪೋಸಿಷನ್ ಅಂದ್ರೆ ಏನು ಅಂತ ಪ್ರಶ್ನೆ ಮಾಡಿದ್ರೆ, ವಾಟ್ ಈಸ್ ದಟ್ ಪರ್ಸೆಂಟೇಜ್ ಕಾಂಪೋಸಿಷನ್ ಅಂತ ಪ್ರಶ್ನೆ ಮಾಡಿದ್ರೆ, ದಟ್ ಈಸ್ the amount of given element present in 100 parts by mass of the given substance. Amount of given element present in, yes, it is 100 parts by mass of the given substance. For example, it is x gram of substance, yes, x gram of element, right, present in, yes, it is y grams of, yes, it is y grams of substance ಅಂತ ಅನ್ಕೊಂಡ್ರೆ, that is y grams of substance ಅಂತ ಅನ್ಕೊಂಡ್ರೆ, that is x gram of element present in y grams of substance ಅಂತ ಅನ್ಕೊಂಡ್ರೆ, so what is the amount present in 100 grams? ಹಾಗಾದ್ರೆ x gram of element y grams ಅಲ್ಲಿ ಇದ್ರೆ 100 grams ಅಲ್ಲಿ ಎಷ್ಟಿದೆ ಅಂತ ಕ್ಯಾಲ್ಕುಲೇಟ್ ಮಾಡಿದ್ರೆ, that itself gives you what we call it as percentage composition. ಹಾಗಾಗಿ percentage composition of element in a given substance is defined as number of parts by mass of the given element present in 100 parts by mass of the given substance. ಒಂದು ಸಬ್ಸ್ಟೆನ್ಸ್ ಅಲ್ಲಿ, ಓಕೆನಾ, 100 ಪಾರ್ಟ್ಸ್ ಬೈ ಮಾಸ್ ಆಫ್ ಸಬ್ಸ್ಟೆನ್ಸ್ ಅಲ್ಲಿ ಎಷ್ಟು ಆ ಎಲಿಮೆಂಟ್ ಇದೆ ಅಂತ ನಾವು ಡಿಸೈಡ್ ಮಾಡ್ತೀವಲ್ಲ, ದಟ್ ಇಟ್ ಸೆಲ್ಫ್ ಗಿವ್ಸ್ ಯು ಪರ್ಸೆಂಟೇಜ್ ಕಾಂಪೋಸಿಷನ್. ದಟ್ ಈಸ್ ನಂಬರ್ ಆಫ್ ಪಾರ್ಟ್ಸ್ ಬೈ ಮಾಸ್ ಆಫ್ ದಿ ಗಿವನ್ ಎಲಿಮೆಂಟ್ ಪ್ರೆಸೆಂಟ್ ಇನ್ 100 ಪಾರ್ಟ್ಸ್ ಬೈ ಮಾಸ್ ಆಫ್ ದಿ ಗಿವನ್ ಸಬ್ಸ್ಟೆನ್ಸ್, ದಟ್ ಇಸ್ ಕಾಲ್ಡ್ ಆಸ್ ಪರ್ಸೆಂಟೇಜ್ ಕಾಂಪೋಸಿಷನ್. ಈಗ ಹೇಳ್ಬೋದ್ಬೇಕಾದ್ರೆ ನಂಬರ್ ಆಫ್ ಗ್ರಾಮ್ಸ್ ಆಫ್ ದಿ ಗಿವನ್ ಎಲಿಮೆಂಟ್ ಪ್ರೆಸೆಂಟ್ ಇನ್ 100 grams of the given substance, that is also what we call it as percentage composition. Yes, it is. Say for example, if I consider, that is consider, yes it is 1 gram molecular mass of any substance, 1 gram molecular mass of any substance that contains, yes it is w grams of element ಅಂತ ಇಟ್ಕೊಳ್ಳಿ. ಒಂದು ಸಬ್ಸ್ಟೆನ್ಸ್ ಇದೆ, ಅದರ ಮಾಲಿಕ್ಯುಲರ್ ಮಾಸ್ ಎಷ್ಟು, ಅದರ ಮಾಲಿಕ್ಯುಲರ್ ಮಾಸ್ ನಿಮ್ಗೆ ಗೊತ್ತಿರ್ತದೆ, ಹೌದಾ? 1 gram molecular mass of that substance contains w grams of element ಆದ್ರೆ, what about present in 100 grams of that substance? That is 100 grams of that substance contains 100 into W divided by, yes it is 100 into W divided by
1 gram molecular mass, is it not? 1 gram molecular mass. This is what we call it as percentage composition. The number of parts by mass of the given element present in 100 parts by mass of the given substance is called percentage composition. ಈಗ ಯಾವುದೋ ಒಂದು ಸಬ್ಸ್ಟೆನ್ಸ್ ಅಲ್ಲಿ 1 gram molecular mass of substance ಅಲ್ಲಿ W grams of element ಇದೆ ಅಂದ್ರೆ 100 grams ಅಲ್ಲಿ ಎಷ್ಟಿದೆ? 100 into W divided by 1 gram molecular mass. Therefore, that is percentage of an element. Percentage of an element is equal to, yes, it is 100 into W ಅಂದ್ರೆ mass of the element. Yes, W ಅಂದ್ರೆ ಏನು? Mass of the given element. Yes, mass of the given element divided by, yes, it is 1 gram molecular mass. Divided by 1 gram molecular mass. ನಿಮಗೆ ಗೊತ್ತಿದೆ 1 gram molecular mass ಅಂದ್ರೆ molecular mass of a substance expressed in grams. ಹೌದಾ? So this is what we call it as the formula to calculate percentage composition of given element. This is a formula that you can use for calculating the percentage composition of, yes, it is given element present in a given substance. So ಇದನ್ನ ಇನ್ನೂ ನಿಮಗೆ ಕ್ಲಾರಿಟಿ ಬೇಕಂದ್ರೆ we need to solve some problems. Okay na? We need to solve some problems on this particular, yes, it is concept. Okay na? We'll see that the problems on percentage composition. Yes, we'll see that first problem on the percentage composition. Calculate percentage of hydrogen and oxygen present in water. Water is made up of hydrogen and oxygen. Howda? So what is the percentage of hydrogen and percentage of oxygen present in water anta ನೀವು calculate ಮಾಡಬೇಕು. And given that molar mass of water is 18 gram per mole, ಅವರೇ molecular mass ಅನ್ನು ಕೊಟ್ಟಿದ್ದಾರೆ. ಹೌದಾ? So ಹಾಗಾದ್ರೆ ನೋಡಿ, that is what we call percentage of hydrogen is equal to, yes, formula ಹಾಕಿ, mass into 100 into mass of hydrogen present in water divided by, yes, it is 1 gram molecular mass of water. ನೀವು ಕ್ಯಾಲ್ಕುಲೇಟ್ ಮಾಡ್ತಿರೋದು ಪರ್ಸೆಂಟೇಜ್ ಆಫ್ ಹೈಡ್ರೋಜನ್ ಇನ್ ವಾಟರ್ ಅಲ್ವಾ? ಹಾಗಾದ್ರೆ ನೋಡಿ, ಈಗ as far as water is concerned, right, water ಅಲ್ಲಿ ನೋಡಿ, atomic mass of water is 1 and 2 atoms are there, therefore it is equal to 2 grams. That is equal to 2 grams of, yes, it is hydrogen is present in, yes, it is 18 grams of water. ಹಾಗೇನೆ that is 1 into 16, that is equal to 16 grams of oxygen is present in, yes, it is 18 grams of water. ಹೌದಾ? molecular mass 18 grams ಆಗಿರೋದ್ರಿಂದ mass of hydrogen ಎಷ್ಟಿದೆ? yes, it is 2 grams ಇದೆ. mass of oxygen ಎಷ್ಟಿದೆ? 16 ಇದೆ. ನನಗೆ ಬೇಕಾಗಿರೋದು ಏನು? percentage of hydrogen. Therefore 100 into 2, because this is mass of hydrogen. ಹೌದಾ? and divided by, yes, it is 18. ಹೌದಾ? it comes out to be, we'll see that is 100 into, yes, it is 2 divided by, yes, it is 18. It comes out to be 11.111. That is 11.11. This is what we call it as percentage of hydrogen present in, yes, it is okay na, percentage of hydrogen present in water there. Yes, here the mass of hydrogen is equal to 2 gram per mole. Yes, mass of hydrogen ಎಷ್ಟಿದೆ? 2 grams ಇದೆ. ಯಾಕಂದ್ರೆ ಮಾಲಿಕ್ಯುಲರ್ ಫಾರ್ಮುಲಾ ಹೇಳುತ್ತಲ್ವಾ? yes, ಒಂದು ಮಾಲಿಕ್ಯೂಲ್ ಆಫ್ ವಾಟರ್ ಅಲ್ಲಿ 2 ಹೈಡ್ರೋಜನ್ ಆಟಮ್ಸ್ ಇರೋದ್ರಿಂದ, so atomic mass of hydrogen 1, therefore mass of hydrogen is 2 grams, and this is what we call percentage of, yes, it is hydrogen. ಈಗ ನೋಡಿ, percentage of oxygen ಬಂದ್ರೆ percentage of oxygen is equal to, yes, 100 into ಏನಾಗುತ್ತೆ ಇಲ್ಲಿ? mass of oxygen ಆಗುತ್ತೆ ಈಗ. ಹೌದಾ? mass of oxygen in water divided by 1 gram molecular mass. 1 gram molecular mass. ಹೌದಾ? This is mass of oxygen divided by 1 gram molecular mass, that is 100 into, yes, it is 16 divided by 18. ಹೌದಾ? because mass of oxygen is to water ಅಲ್ಲಿ mass of oxygen ಎಷ್ಟಿದೆ? that is 16 grams. ಹೌದಾ? grams per mole out of, ಹೌದಾ, grams per mole out of 18 grams. ಹೌದಾ? that's equal to ಎಷ್ಟಾಗುತ್ತೆ ನೋಡಿ, it comes out to be 88.88. yes, 88.88% ಆಗುತ್ತೆ. This is what we call it as percentage of oxygen. ಹೌದಾ? ಸೊ ದಿಸ್ ಇಸ್, ಎರಡು ಸೇರಿದ್ರೆ 100 ಆಗಬೇಕು, ನೆನ್ಪಿಟ್ಕೊಳ್ಳಿ. ಯಾಕಂದ್ರೆ ಒಂದು ವಾಟರ್ ಅಲ್ಲಿ ಎಷ್ಟಿದೆ? ಎರಡೇ ತಾನೇ ಎಲಿಮೆಂಟ್ಸ್ ಇರೋದು. percentage of hydrogen 11.11% ಆದ್ರೆ percentage of oxygen ಎಷ್ಟಾಗುತ್ತೆ? it must be 100 minus, ನೀವು ಡೈರೆಕ್ಟ್ ಬರೀಬಹುದಿತ್ತು, 100 minus 11.11 ಹಾಕಿದ್ರೆ
ದಿಸ್ ಇಸ್ 88.88 ಆಗುತ್ತೆ. ಹೀಗೆ ಮಾಡ್ಬೋದು, ಆದ್ರೆ ನಿಮ್ಗೆ ಗೊತ್ತಾಗಲಿ ಅಂತ ಹೇಳ್ಬಿಟ್ಟು ನಾನು ಇದೆಲ್ಲ ಬರ್ತಿದ್ದೀನಿ. ಓಕೆನಾ? ದಟ್ ಈಸ್ percentage of oxygen is equal to 100 into mass of oxygen divided by gram molecular mass of water, that is 100 into 16 by 18, that comes out to be 88.8%. 88%. This is what we call it as the percentage of hydrogen and oxygen present in water. Agboda? Yes. We'll go for the next one. One more problem. Yes. The percentage of each element present in C2H5OH. ಇದನ್ನ ಇಥೈಲ್ ಆಲ್ಕೋಹಾಲ್ ಅಂತ ಕರಿತೀವಿ. C2H5OH. ನೋಡಿ, ಇಥೈಲ್ ಆಲ್ಕೋಹಾಲ್ ಅಲ್ಲಿ 2 ಕಾರ್ಬನ್ ಆಟಮ್ಸ್ ಇದೆ, 6 ಹೈಡ್ರೋಜನ್ ಆಟಮ್ಸ್ ಇದೆ, ಮತ್ತೆ 1 ಆಕ್ಸಿಜನ್ ಆಟಮ್ಸ್ ಇದೆ. ಹಾಗಾಗಿ ಯು ಆರ್ ಸಪೋಸ್ ಟು ಕ್ಯಾಲ್ಕುಲೇಟ್ ದಿ ಪರ್ಸೆಂಟೇಜ್ ಆಫ್ ಕಾರ್ಬನ್, percentage of hydrogen and percentage of oxygen. Before calculating all these things, ನಾವು ಫಸ್ಟ್ ಏನ್ ಮಾಡ್ಬೇಕು ಗೊತ್ತಾ? ಮಾಸ್ ಆಫ್ ಕಾರ್ಬನ್ ಎಷ್ಟಿದೆ, ಮಾಸ್ ಆಫ್ ಹೈಡ್ರೋಜನ್ ಎಷ್ಟಿದೆ, ಮಾಸ್ ಆಫ್ ಆಕ್ಸಿಜನ್ ಎಷ್ಟಿದೆ ಅಂತ ನೋಡೋಣ. ದಟ್ ಈಸ್ ಫಸ್ಟ್ ಯು ಡಿಸೈಡ್ that is the molecular mass of, ಇದು ಬೇಕಲ್ವ ನಮಗೆ, molecular mass of ethyl alcohol ಬೇಕು ತಾನೆ. Molecular mass of ethyl alcohol is 2 into 12, ಹೌದಾ? because atomic mass of carbon is 12. ಅದಕ್ಕೆ ನಿಮ್ಗೆ ಹೇಳಿದ್ ನಾನು ಅಟಾಮಿಕ್ ಮಾಸಸ್ ಅನ್ನ ಕೆಲವು ನೆನ್ಪಿಟ್ಕೋಬೇಕು ಅಂತ ಹೇಳಿ. ದಟ್ ಈಸ್ C2 ಅಂದ್ರೆ 2 ಆಟಮ್ಸ್ ಇದೆ, ಕಾರ್ಬನ್ 12, ಅಟಾಮಿಕ್ ಮಾಸ್ ಆಫ್ ಕಾರ್ಬನ್ 12, ಹಾಗಾಗಿ 2 into 12. ನೋಡಿ, ಅಟಾಮಿಕ್ ಮಾಸ್ ಆಫ್ ಹೈಡ್ರೋಜನ್ 1 ಎಷ್ಟಿದೆ ಆಟಮ್ಸ್ ನೋಡಿ ಹೈಡ್ರೋಜನ್? ಎಸ್ ಇಟ್ ಈಸ್ 6 ಇದೆ. ದಟ್ ಈಸ್ ವಾಟ್ ವಿ ಕಾಲ್ ಇಟ್ as 6 ಪ್ಲಸ್ ಎಸ್ ಇಟ್ ಈಸ್ ಒಂದೇ ಆಕ್ಸಿಜನ್ ಆಟಮ್ಸ್ ಇದೆ 1 into ಎಸ್ ಇಟ್ ಈಸ್ 16 is the atomic mass of ಎಸ್ ಇಟ್ ಈಸ್ ಆಕ್ಸಿಜನ್. ದಟ್ ಈಸ್ 24 plus 6 plus ಎಸ್ ಇಟ್ ಈಸ್ 16, ಹೌದಾ? and it comes out to be yes 24 plus 16 is 40, 40 plus 6 is 46. So this is what we call it as the molecular mass of, yes it is ethyl alcohol C2H5OH 46. ಹೌದಾ? 46 ಅಲ್ಲಿ ಏನು, that is mass of carbon ಎಷ್ಟಿದೆ ನೋಡಿ, ಈ 46 ಅಲ್ಲಿ mass of carbon ಎಷ್ಟು 24 grams, ಹೌದಾ? mass of carbon is 24 grams, ಹೌದು ತಾನೆ? that is mass of, yes it is hydrogen ಎಷ್ಟಿದೆ ನೋಡಿ, 1 into 6 ಅಂತಲ್ವಾ, that is 6 grams. and the mass of, yes it is oxygen ಎಷ್ಟಿದೆ ನೋಡಿ, that is mass of oxygen ಎಷ್ಟು, that is 16 grams, ಹೌದು ತಾನೆ? ಹೌದಲ್ವಾ? 1 gram molecular mass of ethyl alcohol ಅಲ್ಲಿ ಈ 46 ಒಳಗಡೆ 24 grams ಯಾರಿಂದ ಎಲ್ಲಿಂದ ಬಂದಿದೆ? 2 into 12 ಅಂದ್ರೆ 2 ಕಾರ್ಬನ್ ಆಟಮ್ಸ್ ಇದೆ, 24 grams of carbon ಇದೆ. ಇದು 6 into 1 ಅಂದ್ರೆ 6 ಹೈಡ್ರೋಜನ್ ಆಟಮ್ಸ್, ಅಟಾಮಿಕ್ ಮಾಸ್ 1, therefore 6 grams ಹೈಡ್ರೋಜನ್ ಇದೆ. ಇದೇನಿದೆ 16 ಏನಿದೆ atomic mass of oxygen and only 1 atom ಇರೋದ್ರಿಂದ 6 grams 16 grams ಏನಿದೆ ಆಕ್ಸಿಜನ್ ಇದೆ. ಹಾಗಾಗಿ ಈಗ ಬನ್ನಿ, that is percentage of carbon is equal to yes 100 into yes mass of carbon, ಹೌದಾ? 100 into mass of carbon divided by 1 gram molecular mass. 1 gram molecular mass of, yes it is C2H5OH, ಹೌದಾ? ನೀವು ಕ್ಯಾಲ್ಕುಲೇಟ್ ಮಾಡ್ತಿರೋದು ಪರ್ಸೆಂಟೇಜ್ ಅನ್ನು ಯಾವ್ದ್ರಲ್ಲಿ? ಇಥೈಲ್ ಆಲ್ಕೋಹಾಲ್ ಅಲ್ಲಿ, C2H5OH ಅಲ್ಲಿ. ಹಾಗಾಗಿ 1 gram molecular mass of, ವಿತ್ ಇದು ಫಾರ್ಮುಲಾ 100 into yes it is mass of carbon ಎಷ್ಟಿದೆ ನೋಡಿ 24, ಹೌದಾ? divided by yes it is 46 and it is what we call it as percentage of carbon, ಹೌದಾ? mass of carbon 24 ಇದೆ. gram molecular mass of yes it is ethyl alcohol ಎಷ್ಟು 46 is a molecular mass. gram molecular mass ಏನಾಗುತ್ತೆ 46 grams ಆಗುತ್ತೆ. yes, so then you decide the percentage there, that is 24 divided by 46 into 100, yes it comes out to be 52.17. that is 52.17 is the percentage of carbon. yes, ಈಗ ಬನ್ನಿ, percentage of hydrogen is equal to yes 100 into yes it is ಏನು mass of hydrogen, ಹೌದಾ? mass of hydrogen divided by yes it is 1 gram molecular mass of C2H5OH, ಹೌದು ತಾನೆ? 1 gram molecular mass of C2H5OH and that is 100 yes mass of hydrogen ಎಷ್ಟಿದೆ ನೋಡಿ 6 ಇದೆ, 6 grams divided by 46. so ಎಷ್ಟು ಬರುತ್ತೆ ನೋಡಿ, that is 100 into 6 divided by 46, it comes out to be 13.04%. that is 13.04% is the, yes it is percentage of hydrogen. ಈಗ ಬನ್ನಿ, percentage of oxygen is equal to yes 100 into yes it is mass of oxygen, ಹೌದಾ?
mass of oxygen divided by, yes it is, that is 1 gram molecular mass of, yes it is, C2H5OH, ಹೌದಾ? and that is 100 into atomic mass of oxygen that is 16 ಇದೆ, that is 16 divided by, yes it is 46. so ಎಷ್ಟು ಬರ್ಬೋದು ಗೊತ್ತಾ ನೋಡಿ, 52 plus 13 ಎಷ್ಟಿದೆ ಗೊತ್ತಾ, that is ನಿಮಗೆ ಬರೀಬಹುದು ಬೇಕಾದ್ರೆ, that is 100 minus 52.17, ಓಕೆನಾ, minus 13.04 ಎಷ್ಟು ಬರುತ್ತೆ, 34.79, ಓಕೆನಾ. ದಿಸ್ ಈಸ್ ವಾಟ್ ವಿ ಕಾಲ್ ಇಟ್ as, ಏನ್ ಮಾಡಿದೆ ನಾನು ಈ ಎರಡನ್ನು ಕೂಡಿಸ್ಬಿಟ್ಟು 100 ಇಂದ ಸಬ್ಟ್ರಾಕ್ಟ್ ಮಾಡ್ಬಿಟ್ಟು ಅವಾಗ ಎಷ್ಟು ಬರುತ್ತೆ, 34.79. ಇಲ್ಲ ಅಂದ್ರೆ ಇಲ್ಲೇ ಮಾಡಿಬೇಕಾರೆ, ದಟ್ ಈಸ್ 100 into 16 divided by, yes it is 46 ಅಷ್ಟೇ ಬರಬೇಕು, that is 34.789, ಓಕೆನಾ, that is 34.79. this is what we call it as percentage of, yes it is oxygen. ಏನಪ್ಪಾ ಅಂದ್ರೆ ಕೊನೆಗೆ ನೀವು ಮೂರನ್ನು ಆಡ್ ಮಾಡಿದ್ರೆ ನಿಮಗೆ 100 ಬರ್ಬೇಕ್ರಿ, ಆಗ ನೀವು ಮಾಡೋದು ಕರೆಕ್ಟ್ ಅಂತ ಅರ್ಥ. ಯಾಕಂದ್ರೆ ಸಮ್ ಆಫ್ ದಿ ಪರ್ಸೆಂಟೇಜ್ ಆಫ್ ಆಲ್ ದ ಎಲಿಮೆಂಟ್ಸ್ ಪ್ರೆಸೆಂಟ್ ಇನ್ ಎ ಗಿವನ್ ಸಬ್ಸ್ಟೆನ್ಸ್ ಇಸ್ 100. ಈ 3% ನೀವು ಆಡ್ ಮಾಡಿದ್ರೆ ನಿಮ್ಗೆ ಎಷ್ಟು ಬರಬೇಕು, 100 ಬರಬೇಕು. ಹಾಗಾದ್ರೆ ಮಾತ್ರ ನಿಮ್ಮ ಕ್ಯಾಲ್ಕುಲೇಷನ್ ಸರಿ ಅಂತ ಅರ್ಥ. ನೀವು ಕೊನೆ ಪರ್ಸೆಂಟೇಜ್ ಅನ್ನು ಕ್ಯಾಲ್ಕುಲೇಟ್ ಮಾಡೋ ಅವಶ್ಯಕತೆ ಇಲ್ಲ, ಇವೆರಡನ್ನ ಆಡ್ ಮಾಡಿ 100 ಇಂದ ಸಬ್ಟ್ರಾಕ್ಟ್ ಮಾಡ್ಬಿಟ್ರೆ ಏನಾಗುತ್ತೆ, ನಿಮ್ಗೆ ಪರ್ಸೆಂಟೇಜ್ ಆಫ್ ಆಕ್ಸಿಜನ್ ಬರುತ್ತೆ. ಯಾಕಂದ್ರೆ ನಿಮ್ಗೆ 3 ಎಲಿಮೆಂಟ್ಸ್ ಅಲ್ಲಿ 2 ಎಲಿಮೆಂಟ್ಸ್ ಪರ್ಸೆಂಟೇಜ್ ಗೊತ್ತಿದ್ರೆ, ಈಗ ಫಾರ್ ಎಕ್ಸಾಂಪಲ್ ಒಂದು ಕಾಂಪೌಂಡ್ ಅಲ್ಲಿ ABC ಅಂತ ಇರುತ್ತೆ ಅಂತ ಇಟ್ಕೊಳ್ಳಿ, ಓಕೆನಾ. A 40% ಇರುತ್ತೆ, B 30% ಇರುತ್ತೆ ಅಂತ ಇಟ್ಕೊಳ್ಳಿ. C ಎಷ್ಟು ಇರುತ್ತೆ, ಅದು ಕೂಡ 30 ಇರುತ್ತೆ. ಯಾಕೆ ಹೇಳಿ, ಸಮ್ ಆಫ್ ಆಲ್ ದಿ ಪರ್ಸೆಂಟೇಜಸ್ ಇಸ್ ಈಕ್ವಲ್ ಟು 100 ಆಗ್ಬೇಕಲ್ಲ, ಹೌದಾ. A 40 ಇದೆ, B 30 ಇದೆ, ಮೂರನೇದು ಎಷ್ಟು ಇರುತ್ತೆ, 30ನೇ ಇರಬೇಕು, ಜಾಸ್ತಿ ಇರಕ್ಕೆ ಸಾಧ್ಯನೇ ಇಲ್ಲ. ಯಾಕಂದ್ರೆ ಸಮ್ ಆಫ್ ದಿ ಪರ್ಸೆಂಟೇಜ್ ಆಫ್ ಆಲ್ ದಿ ಕಾಂಪೋನೆಂಟ್ಸ್ ಪ್ರೆಸೆಂಟ್ ಇನ್ ಎ ಗಿವನ್ ಸಬ್ಸ್ಟೆನ್ಸ್ ಇಸ್ ಆಲ್ವೇಸ್ ಈಕ್ವಲ್ ಟು 100. ಹಾಗಾಗಿ ಈ ತರನು ನೀವು ಡಿಸಿಷನ್ಸ್ ಅನ್ನ ತಗೋಬಹುದು, ಓಕೆನಾ. ಸೊ ದಿಸ್ ಇಸ್ ವಾಟ್ ವಿ ಕಾಲ್ ಇಟ್ as the percentage of each element present in ethyl alcohol. ಓಕೆನಾ. Now go to the next one. Yes. So take up the third problem. Calculate the percentage of each element present in sodium sulfate Na2SO4. ಹೌದಾ. ಯಾವುದೇ ಪರ್ಸೆಂಟೇಜ್ ಕ್ಯಾಲ್ಕುಲೇಟ್ ಮಾಡೋಕ್ಕಿಂತ ಮೊದಲು ಏನ್ ಮಾಡಬೇಕು, you decide the molecular mass of given substance. ಹೌದಾ. That is the molecular mass of Na2SO4, ಹೌದಾ. sodium sulfate is equal to atomic mass of sodium ಎಷ್ಟು 23, ಎಷ್ಟಿದಾವೆ ಆಟಮ್ಸ್ 2 ಇದಾವೆ, ಹೌದಾ. atomic mass of sodium ಎಷ್ಟು 23 ಅಂತ ಎಷ್ಟಿದಾವೆ 2 ಇದಾವೆ, ಪ್ಲಸ್ atomic mass of sulfur is 16, ಎಷ್ಟಿದೆ ಸಲ್ಫರ್ ಒಂದೇ, 16 into 1, ಸಾರಿ, atomic mass of sulfur is 32, atomic mass of sulfur is 32, ಎಷ್ಟಿದೆ ಸಲ್ಫರ್ ಆಟಮ್ಸ್ ಒಂದೇ ಇದೆ. ದೆನ್ ಪ್ಲಸ್ atomic mass of oxygen is 16, atomic mass of oxygen is 16, ಎಷ್ಟಿದಾವೆ 4, that is 4, ಹೌದಾ. ಇದು ಮಾಸ್ ಆಫ್ ಸೋಡಿಯಂ, ಇದು ಮಾಸ್ ಆಫ್ ಸಲ್ಫರ್, ಇದು ಮಾಸ್ ಆಫ್ ಆಕ್ಸಿಜನ್, ಅದು ನೆನಪಿರಲಿ. ಇವೆಲ್ಲ ಆಡ್ ಮಾಡಿದ್ರೆ ಎಷ್ಟಾಗುತ್ತೆ, ದಿಸ್ ಇಸ್ 46, ಹೌದಾ, ಪ್ಲಸ್ ದಿಸ್ ಇಸ್ 32, ಪ್ಲಸ್ ಅಂಡ್ ಆಫ್ ಕೋರ್ಸ್ 16 into 4 is this is 64, ಹೌದಾ. ಸೊ ದಿಸ್ ಇಸ್ ವಾಟ್ ವಿ ಕಾಲ್ ಇಟ್ as, ಓಕೆನಾ. ಸೊ ಟೋಟಲ್ ತಗೊಳ್ಳಿ ಎಷ್ಟಾಗುತ್ತೆ ನೋಡಿ, ದಿಸ್ ಇಸ್ ಈಕ್ವಲ್ ಟು ಎಸ್ 46 plus 32 plus 64, it comes out to be 142. That is the molecular mass of, yes it is, sodium sulfate Na2SO4, ಅಥವಾ 1 gram molecular mass of, yes it is, sodium sulfate is 142 grams, ಹೌದಾ. ಈಗ ನೋಡಿ, that is molecular mass of sodium sulfate 142 ಆಗಿದ್ರೆ, ಆ 142 ಅಲ್ಲಿ mass of sodium ಎಷ್ಟು 46, mass of sulfur ಎಷ್ಟು 32, mass of oxygen ಎಷ್ಟು 64, ಅದನ್ನ ಬರ್ಕೊಂಡ್ಬಿಡಿ. that is the mass of sodium equals 46 grams, then mass of sulfur is 32 grams, ಹೌದಾ. then mass of oxygen equals 64 grams. so this is what we call it as mass of each element present in 1 gram molecular mass of sodium sulfate, that is 142 grams, ಹೌದಾ. ಈ 142 ಅಲ್ಲಿ 46 ಗ್ರಾಮ್ ಸೋಡಿಯಂ ಇದೆ, 32 ಗ್ರಾಮ್ ಸಲ್ಫರ್ ಇದೆ, ಆಮೇಲೆ 64 ಗ್ರಾಮ್ಸ್ ಏನಿದೆ ಆಕ್ಸಿಜನ್ ಇದೆ. therefore that is percentage of, yes it is, sodium equals, that is 100 into, yes it is, mass of sodium, right, 100 into mass of sodium divided by 1 gram molecular mass, 1 gram molecular mass of sodium sulfate. ಯಾವುದನ್ನ ನಿಮಗೆ ಕೇಳಿರ್ತಾರೆ ಅದರದ್ದು,
ಸೊ ದಟ್ಸ್ ಈಕ್ವಲ್ ಟು 100 ಇಂಟು ಮಾಸ್ ಆಫ್ ಸೋಡಿಯಂ ಎಷ್ಟಿದೆ ಇಲ್ಲಿ ನೋಡಿ 46 ಇದೆ ರೈಟ್ divided by yes it is 142 that is gram molecular mass of yes it is sodium sulfate. Therefore ನೋಡಿ 100 into 46 divided by 142 yes it comes out to be 32.39%. that is 32.39%. this is what we call it as percentage of yes it is sodium. yes ಈಗ ಬನ್ನಿ percentage of sulfur ತಗೊಂಡ್ರೆ ಏನು 100 into yes it is mass of sulfur 100 into mass of sulfur divided by yes 1 gram molecular mass of yes it is Na2SO4 1 gram molecular mass of Na2 that's equal to that is 100 into mass of sulfur is ನೋಡಿ 32 ಇದೆ right divided by 142 right that is 100 into 32 divided by and of course divided by 142 yes it comes out to be 22.53 there 22.53 yes this is percentage of yes it is sulfur. ಹಾಗಾದ್ರೆ percentage of oxygen ಎಷ್ಟಿರುತ್ತೆ ಹೇಳಿ ನೋಡೋಣ 100 minus 32.39 minus 22.53 ಹೌದು ತಾನೆ ಈಗ ನೋಡಿ ಫಾರ್ ಎಕ್ಸಾಂಪಲ್ 2% ಆಡ್ ಮಾಡಿ 32.39 ಹೌದಾ ಪ್ಲಸ್ 22.53 ಎಷ್ಟಾಯ್ತು ಅಲ್ಲಿಗೆ ಇವೆರಡು ಆಡ್ ಮಾಡಿದ್ರೆ 54.92 ಬರುತ್ತೆ. ಇವೆರಡು ಆಡ್ ಮಾಡಿದ್ರೆ ಫಸ್ಟ್ ಇವೆರಡು ಸೇರಿಸಿ ಪರ್ಸೆಂಟೇಜ್ ಎಷ್ಟಿದೆ 54.92 ಇದೆ. ಹಾಗಾದ್ರೆ ಆಪ್ಷನ್ ಎಷ್ಟಿರ್ತದೆ ಮೈನಸ್ 100 ಎಷ್ಟಾಗುತ್ತೆ ದಟ್ ಈಸ್ 45. yes it is 08 ಬರುತ್ತೆ. ಆಪ್ಷನ್ ಎಷ್ಟು ಬರಬೇಕು 45.08 ಬರಬೇಕು. ಅದನ್ನ ನೀವು ಬೇಕಾದ್ರೆ ಬರೀಬಹುದು ಹೀಗೇನೆ ದಟ್ ಈಸ್ therefore percentage of oxygen equals 100 minus percentage of sodium minus percentage of sulfur. ಹಿಂಗ್ ಬರೀಬಹುದು ಬೇಕಾದ್ರೆ ನೀವು 100 minus percentage of sodium minus percentage of sulfur that is 100 minus percentage of sodium ಎಷ್ಟಿದೆ ನೋಡಿ that is 32.39 minus 22.53 ಎಷ್ಟಾಗುತ್ತೆ ನೋಡಿ that comes out to be yes 100 minus 32.39 minus 22. yes it is 53 it comes out to be 45.08. so this is what we call it as percentage of oxygen. ನಾನು ಹೇಳಿದ್ನಲ್ಲ ಮೂರು ಎಲಿಮೆಂಟ್ಸ್ ಅಲ್ಲಿ if you know the percentage of two elements you can decide the remaining ಅಂತ ಹೇಳಿ ಆ ಬೇಸಿಸ್ ಮೇಲೆ yes ಇಲ್ಲ ನೀವು ಕ್ಯಾಲ್ಕುಲೇಟ್ ಮಾಡಬೇಕಾದ್ರೆ ವೆರಿಫೈ ಮಾಡಬೇಕಾದ್ರೆ percentage of oxygen ನಾನು ವೆರಿಫೈ ಮಾಡ್ತೀನಿ ಅಷ್ಟೇ ಓಕೆನಾ. ಇಲ್ಲಿಗೆ ಸ್ಟಾಪ್ ಮಾಡ್ಬೋದು ನೀವು ಬೇಕಾದ್ರೆ that is 100 into mass of oxygen divided by ಹೇಳಿ 1 gram molecular mass of ಹೇಳಿ sodium sulfate ಅದ Na2SO4 that's equal to 100 mass of oxygen ಎಷ್ಟಿದೆ 64 ಇದೆ right divided by 142 right it comes out to be into 64 yes it is divided by 142 it comes out to be yes it is 45.07 ನೋಡಿ 45.070 something ಅಂದ್ರೆ 45.07 ಅಂದ್ರೆ almost 08 equal ತಾನೆ. so this is what we call it as percentage of oxygen yes ಓಕೆನಾ. ಸೊ ಇದನ್ನು ಮಾಡಬಹುದು ಬೇಕಾದ್ರೆ ಡೈರೆಕ್ಟ್ ಆಗಿ ಎರಡು ಎಲಿಮೆಂಟ್ಸ್ ಗೊತ್ತಾದ್ಮೇಲೆ ಮೂರನೇ ಎಲಿಮೆಂಟ್ ಅನ್ನು ಡೈರೆಕ್ಟ್ ಆಗಿ ನೀವೇ ಡಿಸೈಡ್ ಮಾಡಬಹುದು ಡೈರೆಕ್ಟ್ ಆಗಿ ಡಿಸೈಡ್ ಮಾಡಿ ಏನು ತೊಂದರೆ ಇಲ್ಲ ಎಸ್. ಸೊ ದಿಸ್ ಇಸ್ ವಾಟ್ ವಿ ಕಾಲ್ ಇಟ್ as the calculation of percentage of each element present in a given molecule of substance. ಆಗ್ಬೋದಾ ಅರ್ಥ ಆಯ್ತು ಅನ್ಕೋತೀನಿ ಎಸ್. ಇನ್ನೊಂದು ಪ್ರಾಬ್ಲಮ್ ಸಾಲ್ವ್ ಮಾಡ್ಬಿಡ್ತೀನಿ ಅಲ್ಲಿಗೆ ಒಂದು ಕ್ಲಾರಿಟಿ ಸಿಗುತ್ತೆ ಓಕೆನಾ. ಫುಲ್ಸಿ ದಟ್ ಎಸ್. ಈಗ ನೋಡಿ we have one more problem that is calculate the percentage of each element present in urea that is NH2CO NH2. ಯೂರಿಯಾ ಫಾರ್ಮುಲಾ ಏನು NH2CO NH2 ಅದರಲ್ಲಿ 4 ಎಲಿಮೆಂಟ್ಸ್ ಇದೆ ನೋಡಿ. ಈಗ ಇಲ್ಲಿವರೆಗೂ ಎರಡು ಎಲಿಮೆಂಟ್ಸ್ ಇರೋ ತಗೊಂಡ್ವಿ, 3 ಎಲಿಮೆಂಟ್ಸ್ ಇರೋ ತಗೊಂಡ್ವಿ, ಈಗ 4 ಎಲಿಮೆಂಟ್ಸ್ ಇರುತ್ತೆ. ಎಸ್ ಫಸ್ಟ್ ಆಫ್ ಆಲ್ that is the molecular mass of urea ಹೌದಾ molecular mass of NH2CO NH2 ಹೌದಾ that is ನೋಡಿ ನೈಟ್ರೋಜನ್ ಆಟಮ್ ಹೇಳಿದಾವೆ ಹೌದಾ that is 2 into 14 yes it is atomic mass of nitrogen is 14 yes 2 into 14 ಹೌದಾ that is 2 into 14 is the atomic mass of nitrogen 2 atoms ಇದೆ. then 4 into 1 because
4 hydrogen atoms ಇದೆ, ಅಟಾಮಿಕ್ ಮಾಸ್ ಆಫ್ ಹೈಡ್ರೋಜನ್ ಒಂದಾಗಿರೋದ್ರಿಂದ ಹೈಡ್ರೋಜನ್ ಎಷ್ಟು 4 ಪ್ಲಸ್ ಆಕ್ಸಿಜನ್ ಒಂದೇ ಆಟಮ್ ಇದೆ, ದಟ್ ಈಸ್ 16 into 1. Carbon ಒಂದೇ ಆಟಮ್ ಇದೆ, 12 into 1. This is what we call it as the molecular mass. It comes out to be 28 plus 4 plus 16 plus, yes it is 12. ಹೌದಾ? ಇದರಲ್ಲಿ 28 grams ಬಂದು ನೈಟ್ರೋಜನ್ದು, 4 grams ಬಂದು ಹೈಡ್ರೋಜನ್ದು, 16 grams ಬಂದ್ಬಿಟ್ಟು ಆಕ್ಸಿಜನ್ದು, 12 grams ಬಂದ್ಬಿಟ್ಟು ಕಾರ್ಬನ್ದು. ಎಷ್ಟಾಗುತ್ತೆ ನೋಡಿ, 28 plus 4 32, 32 plus 16 is 48, 48 plus 12 is 60 grams. So this is what we call it as molecular mass of, yes it is urea there. Okay na? ಹಾಗಾಗಿ that is mass of nitrogen ಎಷ್ಟಾಗುತ್ತೆ, yes it is 28 yes grams. Mass of yes it is hydrogen ಎಷ್ಟಾಗುತ್ತೆ 4 grams. ಹೌದಾ? 28 ಹೈಡ್ರೋಜನ್, ನೈಟ್ರೋಜನ್ದು 4 grams ಏನಿದೆ, ಹೈಡ್ರೋಜನ್ದು. ಮಾಸ್ ಆಫ್ ಆಕ್ಸಿಜನ್ ಎಷ್ಟಿದೆ 16 grams. ಹೌದಾ? ಆಮೇಲೆ ಮಾಸ್ ಆಫ್ yes it is ಕಾರ್ಬನ್ ಎಷ್ಟಿದೆ, that is 12 grams. ಹೌದಾ? This is what we call it as the amount of each element present in 60 grams of urea. This is the molecular mass of urea. 60 grams ಅಲ್ಲಿ 28 grams ಕಾಂಟ್ರಿಬ್ಯೂಟ್ ಮಾಡುತ್ತೆ ನೈಟ್ರೋಜನ್, ಹೈಡ್ರೋಜನ್ ಕಾಂಟ್ರಿಬ್ಯೂಟ್ ಮಾಡುತ್ತೆ 4 grams, ಆಕ್ಸಿಜನ್ ಕಾಂಟ್ರಿಬ್ಯೂಟ್ ಮಾಡುತ್ತೆ 16 grams, ಕಾರ್ಬನ್ ಕಾಂಟ್ರಿಬ್ಯೂಟ್ ಮಾಡುತ್ತೆ 12 grams. ಹಾಗಾಗಿ ಈಗ ಬನ್ನಿ, that is percentage of nitrogen is equal to 100 into yes mass of nitrogen divided by yes it is 1 gram molecular mass of urea. ಹೌದಾ? 1 gram molecular mass of urea. ಹೌದಾ? that is 100 into yes and nitrogen ಎಷ್ಟಿದೆ 28 divided by 60. ಹೌದಾ? mass of nitrogen ಎಷ್ಟಿದೆ 28 ಇದೆ, 1 gram molecular mass 60 ಆಗುತ್ತೆ. that comes out to be yes it is 100 into 28 divided by 60, right? It comes out to be 46.66. 46.66 ಬರುತ್ತೆ, 67 ಅಂತ ಬರ್ಕೊಳ್ಳಿ, ಏನು ತೊಂದರೆ ಇಲ್ಲ. So this is what we call percentage of nitrogen. Yes, ಈಗ ಬನ್ನಿ, percentage of next ಯಾವುದು hydrogen, that is percentage of hydrogen is equal to 100 into ಹೇಳಿ mass of hydrogen divided by ಹೇಳಿ 1 gram molecular mass of urea. Okay, that's equal to 100 into mass of hydrogen ಎಷ್ಟಿದೆ 4 ಇದೆ, that is divided by 60 and it comes out to be yes 100 into 4 divided by 60, it comes out to be that is 6.666, that is 6.67%. This is what we call percentage of hydrogen. Next ನೋಡಿ, percentage of oxygen is equal to 100 into mass of oxygen divided by 1 gram molecular mass. That's equal to 100. Oxygen ಎಷ್ಟಿದೆ, mass ಎಷ್ಟಿದೆ ಇಲ್ಲಿ, oxygen 16 ಇದೆ, 16 divided by yes it is 60. ಹೌದಾ? that is 100 into 16 divided by 60 there, that comes out to be 26.67, right? 67. ಹೌದಾ? This is what we call it as the percentage of oxygen. Therefore percentage of carbon ಇದೆಲ್ಲ ಕೊನೆಗೆ, that's equal to what ಹೇಳಿ, 100 minus percentage of nitrogen minus percentage of hydrogen minus percentage of oxygen. ಹೌದಾ? percentage of carbon ಬೇಕಲ್ಲ, ಇವು ಮೂರು ಆಡ್ ಮಾಡಿ ಓಕೆನಾ 100 ಇಂದ ಸಬ್ಟ್ರಾಕ್ಟ್ ಮಾಡ್ಬಿಟ್ರೆ ಏನಾಗುತ್ತೆ, that is 100 minus yes percentage of nitrogen ಎಷ್ಟಿದೆ ನೋಡಿ 46.67 minus 6.67 minus 26.67. ಹೌದಾ? and that comes out to be yes ನೋಡಿ ಏನಾಗುತ್ತೆ 100 minus 46.67 minus 6.67 minus 26.67 and that comes out to be 19.99. and this is what we call it as percentage of yes it is carbon there. yes, ಈ ತರ ನೀವೇನ್ ಮಾಡಬೇಕು, ಕ್ಯಾಲ್ಕುಲೇಟ್ ಮಾಡಬೇಕಾದ್ರೆ ನೀವು 100 into 12 divided by 1 gram molecular mass ಮಾಡಿ ಅವಾಗ ಕೂಡ 19.6 that ನೋಡಿ ಬೇಕಾದ್ರೆ, that is 100 into mass of carbon 12, that is to 60 molecular mass. This is what we call it as 5 times and that is 20, almost
19.9 ತಾನೆ, that is 20% ಏನು ಕಾರ್ಬನ್ ಬರುತ್ತೆ. 19.99, that is almost equal to 20. ಹೀಗೂ ಮಾಡ್ಬೋದು. Yes, so this is what we call it as percentage of each element present in given sample of substance. ನೀವೇನ್ ಮಾಡಿ ಅಂದ್ರೆ you calculate percentage of each element present in C6H12O6. ನೀವು try ಮಾಡಿ. You're supposed to calculate percentage of carbon, percentage of hydrogen and percentage of oxygen present in glucose C6H12O6. ಮನೇಲಿ ಟ್ರೈ ಮಾಡಿ, ಓಕೆನಾ, ನಿಮಗೆ ಒಂದು ಐಡಿಯಾ ಬರುತ್ತೆ, ಆಗ್ಬೋದಾ? ಸೊ ದಿಸ್ ಇಸ್ ವಾಟ್ ವಿ ಕಾಲ್ ಪರ್ಸೆಂಟೇಜ್ ಕಾಂಪೋಸಿಷನ್. ಅರ್ಥ ಆಯ್ತು ಅನ್ಕೋತೀನಿ. ಎಸ್, ದಟ್ಸ್ ಇಟ್. ಓಕೆ ಸ್ಟೂಡೆಂಟ್ಸ್, ವಿಲ್ ಸಿ ದಟ್ ಎಂಪಿರಿಕಲ್ ಫಾರ್ಮುಲಾ ಅಂಡ್ ಮಾಲಿಕ್ಯುಲರ್ ಫಾರ್ಮುಲಾ ಆಫ್ ಎ ಸಬ್ಸ್ಟೆನ್ಸ್ ಅಂತ ಹೇಳಿ. ಓಕೆನಾ, ನಾನು ಹೇಳ್ತಾ ಇದ್ದೆ ದ ಮೇನ್ ಅಡ್ವಾಂಟೇಜ್ ಆಫ್ ಪರ್ಸೆಂಟೇಜ್ ಕಾಂಪೋಸಿಷನ್ ಇಸ್ ಟು ಡಿಸೈಡ್ ಮಾಲಿಕ್ಯುಲರ್ ಫಾರ್ಮುಲಾ ಆಫ್ ಎ ಕಾಂಪೌಂಡ್. ಒಂದು ಕಾಂಪೌಂಡಿನ ಮಾಲಿಕ್ಯುಲರ್ ಫಾರ್ಮುಲಾ ನಿಮಗೆ ಡಿಸೈಡ್ ಮಾಡಬೇಕಂದ್ರೆ ನಿಮಗೆ ಏನು ಬೇಕಂದ್ರೆ ಪರ್ಸೆಂಟೇಜ್ ಕಾಂಪೋಸಿಷನ್ ಬೇಕಾಗತ್ತೆ. ಇಲ್ಲಿ ನಾವು ಇವತ್ತಿನ ಡಿಸ್ಕಷನ್ ಏನು ಮಾಡ್ತೀವಿ ಅಂದ್ರೆ we are going to study how to decide the molecular formula and empirical formula of a compound. Yes, by knowing percentage of each element present in a given substance, right? ಈಗ ನೋಡಿ, as far as ನಿಮಗೆ ಗೊತ್ತಿದೆ ಮಾಲಿಕ್ಯುಲರ್ ಫಾರ್ಮುಲಾ ಆಫ್ ವಾಟರ್ ಎಷ್ಟು ಅಂತ ಹೇಳಿದ್ರೆ ನೀವು ಹೇಳ್ತೀರಾ ಫಟ್ ಅಂತ ಎಷ್ಟು ಅಂತ ಹೇಳ್ತೀರಾ. ಮಾಲಿಕ್ಯುಲರ್ ಮಾಸ್ ಆಫ್ ಬೆಂಜಿನ್ ಎಷ್ಟು ಅಂತ ಹೇಳಿದ್ರೆ ದಟ್ ಇಸ್ C6H6 ಅಂತ ಹೇಳ್ತೀರಾ. ಮಾಲಿಕ್ಯುಲರ್ ಮಾಸ್ ಆಫ್ ಗ್ಲೂಕೋಸ್ ಎಷ್ಟು ಅಂತ ಹೇಳಿದ್ರೆ C6H12O6 ಅಂತ ಹೇಳ್ತೀರಾ, ಹೌದಾ? ಮಾಲಿಕ್ಯುಲರ್ ಫಾರ್ಮುಲಾ ಆಫ್ ಅಮೋನಿಯಾ ಏನು ಅಂತ ಹೇಳಿದ್ರೆ ದಟ್ ಇಸ್ NH3 ಅಂತ ಹೇಳ್ತೀರಾ, ಹೌದಾ? ಹೌದಾನೆ? ಸೊ ದಿಸ್ ಇಸ್ ವಾಟ್ ವಿ ಕಾಲ್, ದೀಸ್ ಆರ್ ಆಲ್ ಮಾಲಿಕ್ಯುಲರ್ ಫಾರ್ಮುಲಾಸ್. ಸೊ ಮಾಲಿಕ್ಯುಲರ್ ಫಾರ್ಮುಲಾ ಏನ್ ಇನ್ಫಾರ್ಮೇಶನ್ ಕೊಡುತ್ತೆ ಅಂದ್ರೆ ದಿಸ್ ಇಸ್ ಸಮಥಿಂಗ್ ಅಬೌಟ್ ಆಕ್ಚುಯಲ್ ನಂಬರ್ ಆಫ್ ಆಟಮ್ಸ್ ಪ್ರೆಸೆಂಟ್ ಇನ್ ಎ ಗಿವನ್ ಮಾಲಿಕ್ಯುಲ್ ಆಫ್ ಸಬ್ಸ್ಟೆನ್ಸ್. One molecule of water contains 2 atoms of hydrogen and 1 atom of oxygen. That is actual number of atoms present in given molecule of substance. One molecule of benzene contains 6 carbon atoms and 6 hydrogen atoms. One molecule of glucose contains 6 carbon atoms, 12 hydrogen atoms and 6 oxygen atoms. One molecule of ammonia contains 1 nitrogen atom and 3 hydrogen atoms. So this is the information that you are going to get based on the molecular formula. ಹಾಗಾದ್ರೆ ಎಂಪಿರಿಕಲ್ ಫಾರ್ಮುಲಾ ಏನಪ್ಪ ಅಂತಂದ್ರೆ ಎಂಪಿರಿಕಲ್ ಫಾರ್ಮುಲಾ ಟೆಲ್ಸ್ ಯು ಸಮಥಿಂಗ್ ಅಬೌಟ್ ದಿ ಸಿಂಪ್ಲೆಸ್ಟ್ ಹೋಲ್ ನಂಬರ್ ರೇಷಿಯೋ ಆಫ್ ದ ವೇರಿಯಸ್ ಆಟಮ್ಸ್ ಪ್ರೆಸೆಂಟ್ ಇನ್ ಗಿವನ್ ಮಾಲಿಕ್ಯೂಲ್ ಆಫ್ ಸಬ್ಸ್ಟೆನ್ಸ್. ಎಂಪಿರಿಕಲ್ ಫಾರ್ಮುಲಾ ಗಿವ್ಸ್ ಯು simplest whole number ratio of the various atoms present in a given molecule of substance. The molecular formula tells you actual number of atoms present in a given molecule of substance athwa exact number of various atoms present in a given molecule of substance. Adu molecular formula. Empirical formula enappa andre whole number ratio, it's a ratio of the various atoms present in given molecule of substance. For example, the ratio of hydrogen to oxygen is what we call it as 2:1. Ratio of hydrogen to oxygen is 2:1. ಹಾಗಾಗಿ ಇದೇ ಸಿಂಪ್ಲೆಸ್ಟ್ ಹೋಲ್ ನಂಬರ್ ರೇಷಿಯೋ ಆಗಿರೋದ್ರಿಂದ ಎಂಪಿರಿಕಲ್ ಫಾರ್ಮುಲಾ ಆಫ್ ವಾಟರ್ ಇಸ್ H2O. ಎಂಪಿರಿಕಲ್ ಫಾರ್ಮುಲಾ ಆಫ್ ವಾಟರ್ ಇಸ್ H2O ಯಾಕಂದ್ರೆ ಇದೇ ಸಿಂಪ್ಲೆಸ್ಟ್ ಹೋಲ್ ನಂಬರ್ ರೇಷಿಯೋ. ಇಲ್ಲಿ ನೋಡಿ ಏನಪ್ಪಾ, ಇಲ್ಲ ಇನ್ ದ ಕೇಸ್ ಆಫ್ ಬೆನ್ಝೀನ್ ವಿ ಹ್ಯಾವ್ ಕಾರ್ಬನ್ ಟು ಹೈಡ್ರೋಜನ್ ರೇಷಿಯೋ 6:6 ಇದೆ. ಕಾರ್ಬನ್ ಟು ಹೈಡ್ರೋಜನ್ ರೇಷಿಯೋ 6:6 ಇದೆ. What is the simplest whole number ratio ಅಂದ್ರೆ 1:1, ಹೌದಾ? 6:6 is nothing but 1:1, ಹೌದಾ? ಹೋಲ್ ನಂಬರ್ ಆಗಿರಬೇಕು, ಫ್ರಾಕ್ಷನ್ಸ್ ಬರ್ಕೊಡೋದು. ಹಾಗಾಗಿ ದಟ್ ಈಸ್ ಎಂಪಿರಿಕಲ್ ಫಾರ್ಮುಲಾ ಆಫ್ ಬೆಂಜಿನ್ ಇಸ್ CH. ಎಂಪಿರಿಕಲ್ ಫಾರ್ಮುಲಾ ಆಫ್ ಬೆಂಜಿನ್ ಇಸ್ CH ಯಾಕಂದ್ರೆ ಎಂಪಿರಿಕಲ್ ಫಾರ್ಮುಲಾ ಟೆಲ್ಸ್ ಯು ಸಿಂಪ್ಲೆಸ್ಟ್ ಹೋಲ್ ನಂಬರ್ ರೇಷಿಯೋ. ಒಂದು ಮಾಲಿಕ್ಯೂಲ್ ಆಫ್ ಬೆಂಜಿನ್ ಅಲ್ಲಿ 6 ಕಾರ್ಬನ್ ಆಟಮ್ಸ್ 6 ಹೈಡ್ರೋಜನ್ ಆಟಮ್ಸ್ ಇದೆ. ರೇಷಿಯೋ ಏನು 6:6. ಸಿಂಪ್ಲೆಸ್ಟ್ ಹೋಲ್ ನಂಬರ್ ರೇಷಿಯೋ ಎಷ್ಟು 1:1. ದಟ್ ಈಸ್ ವಾಟ್ ವಿ ಕಾಲ್ CH. is the empirical formula of benzene. ಇಲ್ಲಿ ಬನ್ನಿ, and that is ratio of the atoms is 6:12:6. this is the ratio. simplest whole number ratio ಏನಾಗುತ್ತೆ 6 ಇಂದ ಡಿವೈಡ್ ಮಾಡಿ 1:2:1. this is simplest whole number ratio. ಹಾಗಾದ್ರೆ empirical formula of glucose ಏನು C1H2O1 1:2:1 ratio ದಲ್ಲಿ ಇದೆ ತಾನೆ. ಇದು simplest whole number ratio. ಹಾಗಾಗಿ empirical formula of glucose is C1H2O1. ಇದು ಆಕ್ಚುಯಲ್ ಫಾರ್ಮುಲಾ, ಇದು ಮಾಲಿಕ್ಯುಲರ್ ಫಾರ್ಮುಲಾ ಆಫ್ ಗ್ಲೂಕೋಸ್. ಎಂಪಿರಿಕಲ್ ಫಾರ್ಮುಲಾ ಆಫ್ ಗ್ಲೂಕೋಸ್ ಇಸ್ C1H2O1. ಈಗ ಬನ್ನಿ, ಅಮೋನಿಯಾ ರೇಷಿಯೋ ಎಷ್ಟಿದೆ 1:3 ಅಲ್ಲಿ ಇದೆ. ಇದು ನಾವು ಮತ್ತೆ ಸಿಂಪಲ್ ಮಾಡಕ್ಕಾಗಲ್ಲ, ಯಾಕಂದ್ರೆ ಸಿಂಪಲ್ ಮಾಡಿದ್ರೆ ಏನಾಗುತ್ತೆ ಫ್ರಾಕ್ಷನ್ಸ್ ಬರುತ್ತೆ. ನಮಗೆ ಹೋಲ್ ನಂಬರ್ ಬೇಕು, ಹಾಗಾಗಿ 1:3 ನೇ ಇರ್ತದೆ. ಹಾಗಾಗಿ ಎಂಪಿರಿಕಲ್ ಫಾರ್ಮುಲಾ ಆಫ್ ಅಮೋನಿಯಾ ಇಸ್ NH3. ಎಂಪಿರಿಕಲ್ ಫಾರ್ಮುಲಾ ಆಫ್ ಅಮೋನಿಯಾ ಇಸ್ NH3. ಓಕೆನಾ? ಎಸ್. ಸೊ ದಿಸ್ ಇಸ್ ವಾಟ್ ವಿ ಕಾಲ್ ಇಟ್ ಆಸ್ the empirical formula and molecular formula. ಈಗ ಫಾರ್ ಎಕ್ಸಾಂಪಲ್ C2H6 ಅಂತ ಇಟ್ಕೊಳ್ಳಿ, ಇನ್ನೊಂದು ಫಾರ್ಮುಲಾ ಇದೆ. ಓಕೆನಾ? ವಾಟ್ ಇಸ್ ದ ರೇಷಿಯೋ ಆಫ್ ದಿ ಆಟಮ್ಸ್ 2:6 ಇದೆ.
the actual ratio of the atoms. ಎರಡು ಕಾರ್ಬನ್ ಆಟಮ್ಸ್ 6 ಹೈಡ್ರೋಜನ್ ಆಟಮ್ಸ್ ಇದೆ. ಸಿಂಪ್ಲೆಸ್ಟ್ ಹೋಲ್ ನಂಬರ್ ರೇಷಿಯೋ ಏನು 1:3 ಆಗುತ್ತಾನೆ. 2 ಡಿವೈಡ್ ಮಾಡಿ 1:3 ತಾನೆ ಆಗಿದೆ. ಎಂಪಿರಿಕಲ್ ಫಾರ್ಮುಲಾ ಆಫ್ CH6 ಏನಾಗುತ್ತೆ CH3 ಆಗುತ್ತೆ. ಒಂದು ಕಾರ್ಬನ್ ಇದೆ 3 ಹೈಡ್ರೋಜನ್ ಆಟಮ್ಸ್ ಇದೆ. ಹಾಗಾಗಿ ಎಂಪಿರಿಕಲ್ ಫಾರ್ಮುಲಾ ಆಫ್ CH6 is what CH3. ಎಂಪಿರಿಕಲ್ ಫಾರ್ಮುಲಾ ಆಫ್ C6H6 ಏನು CH. ಎಂಪಿರಿಕಲ್ ಫಾರ್ಮುಲಾ C6H12O6 ಏನು C1H2O1. empirical formula of ammonia is itself molecular formula. Yes. So ಹೀಗೆ empirical formula. ಹಾಗಾದ್ರೆ what is the relationship between empirical formula and molecular formula ಅಂತ ಕೇಳಿದ್ರೆ that is molecular formula is equal to n into empirical formula. Molecular formula is equal to n into empirical formula. Molecular formula is equal to n into empirical formula. Like for example, benzene ತಗೊಳ್ಳಿ. Molecular formula of benzene is 6 into CH ತಾನೆ. ಹೌದಲ್ವಾ? ಈಗ ನೋಡಿ ಎಂಪಿರಿಕಲ್ ಫಾರ್ಮುಲಾಕ್ಕೆ 6 ಇಂದ ಮಲ್ಟಿಪ್ಲೈ ಮಾಡಿದ್ರೆ ಏನು ಸಿಗುತ್ತೆ C6H6 ಸಿಗುತ್ತೆ ತಾನೆ ನಿಮಗೆ. ಹಾಗಾಗಿ n ಏನದು one number, that is. What is that n? n is a number. ಹೌದಾ? That is, if you want to get molecular formula, you multiply that number to the empirical formula, then you are going to get molecular formula. ಇಲ್ಲಿ ಬನ್ನಿ C6H12 ಅಲ್ಲಿ molecular formula of C6H12 ಏನು 6 into CH2O. ಹೌದಾ? empirical formula of glucose ಏನು CH2O. it is empirical formula of glucose. 6 ಇಂದ ಮಲ್ಟಿಪ್ಲೈ ಮಾಡಿದ್ರೆ ಏನಾಗುತ್ತೆ C6H12O6. this is molecular formula of glucose. ಇಲ್ಲಿ ಬನ್ನಿ that is molecular formula of ethane ತಗೊಂಡ್ರೆ ಏನಾಗುತ್ತೆ 2 into CH3 ತಾನೆ. 2 is a multiplication factor ತಾನೆ. ಅಂದ್ರೆ CH3 ನ 2 ಇಂದ ಮಲ್ಟಿಪ್ಲೈ ಮಾಡಿದ್ರೆ C2H6 ಹೌದು ತಾನೆ. ಹೀಗೆ empirical molecular formula is equal to n into empirical formula. Yes. So in the case in the today's discussion we are going to decide empirical formula by knowing percentage of elements. ನಾವೇನ್ ಮಾಡ್ತೀವಿ ಇವತ್ತಿನ ಡಿಸ್ಕಷನ್ ಅಲ್ಲಿ ಏನ್ ಮಾಡ್ತೀವಿ ಅಂದ್ರೆ ಪರ್ಸೆಂಟೇಜ್ ಆಫ್ ಕಾಂಪೋಸಿಷನ್ ನ ಬಳಸ್ಕೊಂಡು ಎಂಪಿರಿಕಲ್ ಫಾರ್ಮುಲಾ ಡಿಸೈಡ್ ಮಾಡ್ತೀವಿ. ಎಂಪಿರಿಕಲ್ ಫಾರ್ಮುಲಾ ಡಿಸೈಡ್ ಮಾಡಿದ್ರೆ ಏನಾಗುತ್ತೆ ಮಾಲಿಕ್ಯುಲರ್ ಫಾರ್ಮುಲಾ ಬರುತ್ತೆ. ಮಾಲಿಕ್ಯುಲರ್ ಫಾರ್ಮುಲಾ ಯಾವ್ದು ಬರುತ್ತೆ n ವ್ಯಾಲ್ಯೂ ಗೊತ್ತಾದ್ರೆ. ಹಾಗಾದ್ರೆ n ಏನದು ದಟ್ ಈಸ್ ಮಾಲಿಕ್ಯುಲರ್ ಫಾರ್ಮುಲಾ ಡಿವೈಡೆಡ್ ಬೈ ಎಂಪಿರಿಕಲ್ ಫಾರ್ಮುಲಾ. ಹೌದಾ? ಮಾಲಿಕ್ಯುಲರ್ ಫಾರ್ಮುಲಾ ಡಿವೈಡ್ ಬೈ ಎಂಪಿರಿಕಲ್ ಫಾರ್ಮುಲಾ. ಮಾಲಿಕ್ಯುಲರ್ ಫಾರ್ಮುಲಾ ಕೊಡೋದಿಲ್ಲ, ಏನ್ ಕೊಡ್ತಾರೆ ಮಾಲಿಕ್ಯುಲರ್ ಮಾಸ್ ಕೊಡ್ತಾರೆ. ಹಾಗಾಗಿ ಮಾಲಿಕ್ಯುಲರ್ ಫಾರ್ಮುಲಾ ಬದಲಾಗಿ ಏನ್ ಬರೀಬಹುದು ಮಾಲಿಕ್ಯುಲರ್ ಫಾರ್ಮುಲಾ ಮಾಸ್. ಮಾಲಿಕ್ಯುಲರ್ ಫಾರ್ಮುಲಾ ಮಾಸ್ ಡಿವೈಡ್ ಬೈ ಎಂಪಿರಿಕಲ್ ಫಾರ್ಮುಲಾ ಬದಲಾಗಿ ಎಂಪಿರಿಕಲ್ ಫಾರ್ಮುಲಾ ಮಾಸ್. empirical formula mass, and that is what we call it as n. If n ಬೇಕು ಅಂದ್ರೆ they will give molecular formula mass. If that is divided by empirical formula mass, you will get what we call it as n. If you know the n, substitute here, then you are going to get molecular formula. So molecular formula is equal to n into empirical formula. ನಿಮಗೆ percentage of elements ಕೊಟ್ಟಿರ್ತಾರೆ, ಅದರಿಂದ empirical formula ತೀರ್ಮಾನ ಮಾಡಬೇಕು. ಮತ್ತೆ molecular mass ಕೊಟ್ಟಿರ್ತಾರೆ, ಅದರಿಂದ n ವ್ಯಾಲ್ಯೂ ತೀರ್ಮಾನ ಮಾಡಬೇಕು. n ಗೊತ್ತಾಯ್ತು, ಎಂಪಿರಿಕಲ್ ಫಾರ್ಮುಲಾ ಗೊತ್ತಾಯ್ತು, ಅದ್ರ ಮೂಲಕ ಏನ್ ಮಾಡಬಹುದು ಯು ಕ್ಯಾನ್ ಡಿಸೈಡ್ ವಾಟ್ ವಿ ಕಾಲ್ ಇಟ್ ಆಸ್ ಮಾಲಿಕ್ಯುಲರ್ ಫಾರ್ಮುಲಾ ದೇರ್. ಓಕೆನಾ? ಸೊ ಇದಕ್ಕೆ ಸಂಬಂಧಪಟ್ಟಂಗೆ ಒಂದು ಪ್ರಶ್ನೆ ಕೊಡ್ತೀನಿ, ಒಂದು ಪ್ರಾಬ್ಲಮ್ ಕೊಡ್ತೀನಿ, ಆಗ ಇನ್ನೂ ಕ್ಲಾರಿಟಿ ಸಿಗುತ್ತೆ. ಆಗ್ಬೋದಾ? ಹಾಗಾದ್ರೆ ವಾಟ್ ಈಸ್ ಎಂಪಿರಿಕಲ್ ಫಾರ್ಮುಲಾ? ಎಂಪಿರಿಕಲ್ ಫಾರ್ಮುಲಾ ರೆಪ್ರೆಸೆಂಟ್ಸ್ the simplest whole number ratio of various atoms present in given molecule of substance. That is empirical formula. What is molecular formula? The molecular formula represents the actual number of atoms present in a given molecule of substance. Actual number of various atoms present in a given molecule of substance. That is what we call it as molecular formula. Okay na? We'll see if I solve the problems on this, definitely we'll come to know. Agboda? We'll see the problems now, right? We'll see that. ನೋಡಿ, ಒಂದು ಪ್ರಾಬ್ಲಮ್ ಕೊಟ್ಟಿದ್ದೀನಿ, ಈ ಪ್ರಾಬ್ಲಮ್ ಅನ್ನು ನೀವು ಸಾಲ್ವ್ ಮಾಡಿದ್ರೆ ಇನ್ನೂ ಸ್ವಲ್ಪ ಕ್ಲಾರಿಟಿ ಸಿಗುತ್ತೆ. ಎಸ್, a compound contains 4.07% hydrogen, 24.27% carbon and 71.65% chlorine. ಒಂದು ಕಾಂಪೌಂಡ್ ಅಲ್ಲಿ ಕಾರ್ಬನ್ ಇದೆ, ಹೈಡ್ರೋಜನ್ ಇದೆ, ಕ್ಲೋರಿನ್ ಇದೆ. ಇಟ್ಸ್ ಮೋಲಾರ್ ಮಾಸ್ ಇಸ್ 98.96. ಆ ಮೋಲಾರ್ ಮಾಸ್ ಆಫ್ ಕಾಂಪೌಂಡ್ ಎಷ್ಟು 98.96 ಅಥವಾ ಗ್ರಾಮ್ ಮಾಲಿಕ್ಯುಲರ್ ಮಾಸ್. ಕ್ಯಾಲ್ಕುಲೇಟ್ ದಿ ಎಂಪಿರಿಕಲ್ ಫಾರ್ಮುಲಾ ಅಂಡ್ ಮಾಲಿಕ್ಯುಲರ್ ಫಾರ್ಮುಲಾ. ಎಸ್, ಮೋಲಾರ್ ಮಾಸ್ ಮಾಡಿದಾಗ ಗ್ರಾಮ್ ಪರ್ ಮೋಲ್ ಬರೀಬೇಕು. ದಟ್ ಈಸ್ ಗ್ರಾಮ್ ಪರ್ ಮೋಲ್. ಕ್ಯಾಲ್ಕುಲೇಟ್ ಎಂಪಿರಿಕಲ್ ಫಾರ್ಮುಲಾ ಮಾಲಿಕ್ಯುಲರ್ ಫಾರ್ಮುಲಾ ಕೊಟ್ಟಿದ್ದಾರೆ. ಈ ರೀತಿ ಕ್ಯಾಲ್ಕುಲೇಟ್ ಮಾಡ್ಬೇಕಾದ್ರೆ ಈ ಟೇಬಲ್ ಸ್ವಲ್ಪ ನೆನ್ಪಿಟ್ಕೋಬೇಕು. ಇದು ಟೇಬಲ್ ಬರೀಲೇಬೇಕು.
ಈ ಟೇಬಲ್ ಅಲ್ಲಿ ಎಲಿಮೆಂಟ್ ಇದೆ. ಯಾವ ಎಲಿಮೆಂಟ್ಸ್ ಇದೆ? ಕಾರ್ಬನ್ ಇದೆ, ಎಸ್, ಹೈಡ್ರೋಜನ್ ಇದೆ, ಕ್ಲೋರಿನ್ ಇದೆ. ಈ ಎಲಿಮೆಂಟ್ಸ್ ಇದೆ. ಹೌದಾ? ಎಲಿಮೆಂಟ್ಸ್ ಬರೀಬೇಕು. ಪರ್ಸೆಂಟೇಜ್ ಕೊಟ್ಟಿದ್ದಾರೆ. ಕಾರ್ಬನ್ ಪರ್ಸೆಂಟೇಜ್ ಎಷ್ಟು? 24.27 ಇದೆ. ಹೈಡ್ರೋಜನ್ ಎಷ್ಟು? 4.07 ಇದೆ. ಆಕ್ಸಿಜನ್ ಕ್ಲೋರಿನ್ ಎಷ್ಟು? 71.65 ಇದೆ. ದಿಸ್ ಇಸ್ ಪರ್ಸೆಂಟೇಜ್ ಆಫ್ ಕಾರ್ಬನ್, ಹೈಡ್ರೋಜನ್ ಅಂಡ್ ಕ್ಲೋರಿನ್. ಈ ಕಾಂಪೌಂಡ್ ಅಲ್ಲಿ 3 ಎಲಿಮೆಂಟ್ಸ್ ಇದೆ, ಕಾರ್ಬನ್, ಹೈಡ್ರೋಜನ್ ಅಂಡ್ ಕ್ಲೋರಿನ್. ಪರ್ಸೆಂಟೇಜ್ ಆಫ್ ಕಾರ್ಬನ್ ಅವರೇ ಕೊಟ್ಟಿದ್ದಾರೆ 24.27 ಅಂತ ಹೇಳಿ. ಪರ್ಸೆಂಟೇಜ್ ಆಫ್ ಹೈಡ್ರೋಜನ್ ಅವರೇ ಕೊಟ್ಟಿದ್ದಾರೆ 4.07 ಅಂತ ಹೇಳಿ. ಪರ್ಸೆಂಟೇಜ್ ಆಫ್ ಕ್ಲೋರಿನ್ 71.65 ಅವರೇ ಕೊಟ್ಟಿದ್ದಾರೆ. ಅಟಾಮಿಕ್ ಮಾಸ್ ಆಫ್ ಕಾರ್ಬನ್ ನಿಮಗೆ ಗೊತ್ತಿದೆ 12. ಅಟಾಮಿಕ್ ಮಾಸ್ ಆಫ್ ಹೈಡ್ರೋಜನ್ ಗೊತ್ತಿದೆ 1. ಅಟಾಮಿಕ್ ಮಾಸ್ ಆಫ್ ಕ್ಲೋರಿನ್ 35.5. ಎಸ್, ಇದು ನಿಮಗೆ ಗೊತ್ತಿದೆ. ಬಿಕಾಸ್ ಈಚ್ ಎಲಿಮೆಂಟ್ ಇಸ್ ಕ್ಯಾರೆಕ್ಟರೈಸ್ಡ್ ಬೈ ಅಟಾಮಿಕ್ ಮಾಸ್. ಈಗ ಏನ್ ಮಾಡಿ, ಪರ್ಸೆಂಟೇಜ್ ಗೊತ್ತಾಯ್ತು, ಅಟಾಮಿಕ್ ಮಾಸ್ ಗೊತ್ತಾಯ್ತು. ಈಗ ನಂಬರ್ ಆಫ್ ಮೋಲ್ಸ್, ದಟ್ ಈಸ್ ನೋಡಿ, ಬಹಳ ಜನ ಕನ್ಫ್ಯೂಸ್ ಮಾಡ್ಕೋತಾರೆ. ಪರ್ಸೆಂಟೇಜ್ ಡಿವೈಡ್ ಬೈ ಅಟಾಮಿಕ್ ಮಾಸ್ ಮಾಡ್ಬೇಕು. ದಟ್ ಈಸ್ ನಂಬರ್ ಆಫ್ ಮೋಲ್ಸ್ ಇಸ್ ಈಕ್ವಲ್ ಟು ಪರ್ಸೆಂಟೇಜ್ ಎಷ್ಟು? 24.27 ಡಿವೈಡ್ ಬೈ 12. ಹೌದಾ? ಪರ್ಸೆಂಟೇಜ್ W ಡಿವೈಡ್ ಬೈ 8, 12. ದಟ್ ಈಸ್ ನಂಬರ್ ಆಫ್ ಮೋಲ್ಸ್. ಮಾಸ್ ಡಿವೈಡ್ ಬೈ ಅಟಾಮಿಕ್ ಮಾಸ್ ಅಂತೀವಲ್ಲ ಹಾಗೆ. ಪರ್ಸೆಂಟೇಜ್ ಆಫ್ ಹೈಡ್ರೋಜನ್ ಎಷ್ಟು? 4.07 ಡಿವೈಡ್ ಬೈ 1, ಬಿಕಾಸ್ ಅಟಾಮಿಕ್ ಮಾಸ್ ಆಫ್ ಹೈಡ್ರೋಜನ್ ಇಸ್ 1. ಪರ್ಸೆಂಟೇಜ್ ಆಫ್ ಕ್ಲೋರಿನ್ ಎಷ್ಟು? 71.65 ಡಿವೈಡ್ ಬೈ 35.5. ದಿಸ್ ಇಸ್ ನಂಬರ್ ಆಫ್ ಮೋಲ್ಸ್ ಆಫ್ ಕ್ಲೋರಿನ್. ಇದನ್ನ ಫಸ್ಟ್ ಕ್ಯಾಲ್ಕುಲೇಟ್ ಮಾಡ್ಬೇಕು. ಎಸ್, ಸೊ ದಟ್ ಈಸ್ ಎಷ್ಟಾಗುತ್ತೆ ನೋಡಿ. ಓಕೆ, ಕರೆಕ್ಟ್ ಆಗಿ ನೋಡ್ಕೊಳ್ಳಿ. ನಾನೇನ್ ಮಾಡಿದೆ, ಪರ್ಸೆಂಟೇಜ್ ಅವರೇ ಕೊಟ್ಟಿದ್ದಾರೆ, ಅಟಾಮಿಕ್ ಮಾಸ್ ನಮಗೆ ಗೊತ್ತಿದೆ. ಅವೆರಡು ಗೊತ್ತಾದ್ರೆ ನಂಬರ್ ಆಫ್ ಮೋಲ್ಸ್ ಕ್ಯಾಲ್ಕುಲೇಟ್ ಮಾಡ್ಬೇಕು. ಏನು? ನಂಬರ್ ಆಫ್ ಮೋಲ್ಸ್ ಆಫ್ ಕಾರ್ಬನ್ ಈಸ್ ಮಾಸ್ ಆಫ್ ಕಾರ್ಬನ್ ಡಿವೈಡ್ ಬೈ ಅಟಾಮಿಕ್ ಮಾಸ್ ಆಫ್ ಕಾರ್ಬನ್. ನಂಬರ್ ಆಫ್ ಮೋಲ್ಸ್ ಆಫ್ ಹೈಡ್ರೋಜನ್ ಈಸ್ ಪರ್ಸೆಂಟೇಜ್ ಆಫ್ ಹೈಡ್ರೋಜನ್ ಡಿವೈಡ್ ಬೈ ಅಟಾಮಿಕ್ ಮಾಸ್ ಆಫ್ ಹೈಡ್ರೋಜನ್. ನಂಬರ್ ಆಫ್ ಮೋಲ್ಸ್ ಆಫ್ ಕ್ಲೋರಿನ್ ಈಸ್ ಪರ್ಸೆಂಟೇಜ್ ಆಫ್ ಕ್ಲೋರಿನ್ ಡಿವೈಡ್ ಬೈ ಅಟಾಮಿಕ್ ಮಾಸ್ ಆಫ್ ಕ್ಲೋರಿನ್. ಎಷ್ಟಾಗುತ್ತೆ ನೋಡಿ. ದಟ್ ಈಸ್ 24.27 yes divided by 12. This is 2.02 ಬರುತ್ತೆ. 2.02 ಬರುತ್ತೆ. ಎಸ್, ಈಗ 4.07 by 1 ಎಷ್ಟಾಗುತ್ತೆ? 4.07 ಬರುತ್ತೆ. ಎಸ್, 71.65 divided by 35.5 ತಗೊಂಡ್ರೆ ಇಟ್ ಈಸ್ 2.01 ಬರುತ್ತೆ. ದಟ್ ಈಸ್ 2.01 ಬರುತ್ತೆ. ಎಸ್, ಈಗೇನು ಕ್ಯಾಲ್ಕುಲೇಟ್ ಮಾಡಿದ್ವಿ ನಾವು? ನಂಬರ್ ಆಫ್ ಮೋಲ್ಸ್ ಅನ್ನ ಕ್ಯಾಲ್ಕುಲೇಟ್ ಮಾಡಲಿ. ನೆಕ್ಸ್ಟ್ ಕಾಲಮ್ ಅಲ್ಲಿ ಏನಂದ್ರೆ ರಿಲೇಟಿವ್ ನಂಬರ್ ಆಫ್ ಮೋಲ್ಸ್ ಅಂತ. ರಿಲೇಟಿವ್ ನಂಬರ್ ಆಫ್ ಮೋಲ್ಸ್ ಕ್ಯಾಲ್ಕುಲೇಟ್ ಮಾಡ್ಬೇಕಾ? ಏನ್ ಮಾಡ್ಬೇಕು? ಇದು ಮೋಲ್ ರೇಷಿಯೋ. ಇದು ನಮಗೇನ್ ಬೇಕು? ಸಿಂಪ್ಲೆಸ್ಟ್ ಮೋಲ್ ರೇಷಿಯೋ ಬೇಕಲ್ವಾ ನಮಗೆ? ಸಿಂಪ್ಲೆಸ್ಟ್ ಹೋಲ್ ನಂಬರ್ ರೇಷಿಯೋ ಬೇಕಲ್ವಾ? ಈ ಎಲ್ಲಾ ಮೋಲ್ಸ್ ಅನ್ನ ಏನ್ ಮಾಡ್ಬೇಕು? ಯು ಡಿವೈಡ್ ಆಲ್ ದೀಸ್ ಬೈ ಸ್ಮಾಲೆಸ್ಟ್ ಆಫ್ ದೀಸ್. ಈ ಮೂರನ್ನ ಏನ್ ಮಾಡ್ಬೇಕು? ಅತಿ ಚಿಕ್ಕದಾದ್ರೆ ಅದರಿಂದ ಡಿವೈಡ್ ಮಾಡ್ಬೇಕು. ಈಗ ಫಾರ್ ಎಕ್ಸಾಂಪಲ್ ಅತಿ ಚಿಕ್ಕದು ಮೂರಲ್ಲಿ ಯಾವುದು? 2.01. ಹೌದಾ? ದಟ್ ಈಸ್ ಡಿವೈಡ್ ಈಚ್ ಬೈ ಸ್ಮಾಲೆಸ್ಟ್ ಆಫ್ ದೀಸ್ 2.01. ದಟ್ ಈಸ್ 4.07 divided by 2.01 and 2.01. ಹೌದಾ? divided by 2.01. ಏನ್ ಮಾಡಿದೆ ನಾನು? I divided all these number of moles by smallest of these. Smallest of these ಯಾವುದು? 2.01. Divide 2.02 by 2.01. 4.07 by 2.01. 2.01 by 2.01. Yes, ಇದೇನಾಗುತ್ತೆ? ಅಪ್ರಾಕ್ಸಿಮೇಟ್ಲಿ 1 ಆಗುತ್ತೆ. ಇದೇನಾಗುತ್ತೆ? ಅಪ್ರಾಕ್ಸಿಮೇಟ್ಲಿ 2 ಆಗುತ್ತೆ. ಇದೇನಾಗುತ್ತೆ? ಅಪ್ರಾಕ್ಸಿಮೇಟ್ಲಿ 1 ಆಗುತ್ತೆ. ಹಾಗಾದ್ರೆ ಹೋಲ್ ನಂಬರ್ ಎಷ್ಟು? 1, 2, 1. This is what we call it as simplest whole number ratio. ಏನಾಗುತ್ತೆ? 1. Yes, it is. ಬೇಕಾದ್ರೆ ಇದನ್ನ ಹಾಕೊಳ್ಳಿ, ಬಾಕ್ಸ್ ಬೇಕಾದ್ರೆ ಈಗ ಹಾಕೊಳ್ಳಿ. ದಿಸ್ ಇಸ್ ನೀಟಾಗಿ ಗೊತ್ತಾಗುತ್ತೆ ಇನ್ನು. ಓಕೆನಾ? ಈಗ ಏನಾಯ್ತು ನೋಡಿ, ಕಾರ್ಬನ್ ಎಷ್ಟಿದೆ? 1 ಪಾರ್ಟ್ ಇದೆ. ಹೈಡ್ರೋಜನ್ 2 ಪಾರ್ಟ್ಸ್ ಇದೆ. ಕ್ಲೋರಿನ್ 1 ಪಾರ್ಟ್ ಇದೆ. therefore empirical formula is C1 H2 Cl1. yes, C1 H2 Cl1. that is empirical formula. yes, ಹೌದಾ? ಮಾಲಿಕ್ಯುಲರ್ ಫಾರ್ಮುಲಾ ಬೇಕಂದ್ರೆ ಏನ್ ಬೇಕು? n ಬೇಕಲ್ವಾ? therefore n is equal to molar mass. Molecular formula mass divided by empirical formula mass divided by empirical formula mass. ಓಕೆನಾ? molar mass ಎಷ್ಟಿದೆ? 98.96 ಅವರೇ ಕೊಟ್ಟಿದ್ದಾರೆ. 98.96. ಹೌದಾ? empirical formula ಎಷ್ಟಾಗುತ್ತೆ ನೋಡಿ? that is ಕಾರ್ಬನ್ ಎಷ್ಟು? 12. ಹೈಡ್ರೋಜನ್ ಎಷ್ಟು? 2. ಕ್ಲೋರಿನ್ ಎಷ್ಟು? 35.5. ಹೌದಾ? empirical formula ಇದೆ ತಾನೆ? C1 H2 Cl. ಕಾರ್ಬನ್ ಎಷ್ಟು? 12. ಹೈಡ್ರೋಜನ್ ಎಷ್ಟು? 2. 2 into 1 is 2. Chlorine is 35.5, 37.5 and of course 49.5 ಆಗುತ್ತೆ ನೋಡಿ.
49.5 ಆಗುತ್ತೆ. That is 12 plus 2 plus 35.5 comes out to be 49.5. ಹಾಗಾದ್ರೆ n ವ್ಯಾಲ್ಯೂ ಏನಾಗುತ್ತೆ 98.96 divided by, yes it is 49.5, it comes out to be, that is 1.999. ಅಂದ್ರೆ ಏನಾಗುತ್ತೆ ಇದು n ವ್ಯಾಲ್ಯೂ ಏನಾಯ್ತು 2 ಆಯ್ತಾನೆ. So that is n is equal to what? 2. That is n is equal to 2. This is what we call value of n. ಹೌದಾ? Therefore molecular formula is equal to, that is equal to n into empirical formula. ಹೌದಾ? Molecular formula is equal to n into empirical formula. n ಎಷ್ಟಿದೆ 2 into empirical formula ಏನು, that is C1 H2Cl. ಹೌದಾ? empirical formula ಏನು ಹಾಕಿದ್ದೀನಿ C1 H2Cl ಅಂದಾಗ ಏನಾಯ್ತು ಈಗ ಮಲ್ಟಿಪ್ಲೈ ಮಾಡಿ C2 H4Cl2. this is molecular formula. ಹಾಕಿ C1 into 2 C2, H2 into 2 H4, Cl into 2 Cl2. this is what we call molecular formula of a compound C2H4Cl2. that is the molecular formula. ನೋಡಿ ಇದಿಷ್ಟು ಮಾಡ್ಲಿಕ್ಕೆ ನಿಮಗೆ 4 ಮಾರ್ಕ್ ಇರುತ್ತೆ, ಕೆಲವು ಸರಿ 3 ಅಥವಾ 4 ಮಾರ್ಕ್ಸ್ ಕೊಟ್ಟಿರ್ತಾರೆ. ಕಂಪಲ್ಸರಿ ಪ್ರಶ್ನೆ ಇದು ಎಕ್ಸಾಮ್ಸ್ ಅಲ್ಲಿ, ಹಾಗಾಗಿ ತುಂಬಾ ಸಿಂಪಲ್ ಆಗಿದೆ. ಈ ಟೇಬಲ್ ಅನ್ನು ನೆನ್ಪಿಟ್ಕೋಬೇಕು. ಫಸ್ಟ್ ಕಾಲಮ್ ಅಲ್ಲಿ ಎಲಿಮೆಂಟ್ ಪರ್ಸೆಂಟೇಜ್ ಇವೆರಡು ಅವರೇ ಕೊಟ್ಟಿರ್ತಾರೆ. ಅಟಾಮಿಕ್ ಮಾಸ್ ನಿಮಗೆ ಗೊತ್ತಿರುತ್ತೆ, ಓಕೆನಾ? ಗೊತ್ತಿಲ್ಲ ಅಂದ್ರೆ ನಿಮಗೆ ಲಾಗ್ ಟೇಬಲ್ ಇರುತ್ತೆ, ಅದ್ರಲ್ಲಿ ನೋಡ್ಕೊಳ್ಬೇಕಾರೆ. ಲಾಗ್ ಟೇಬಲ್ ಇಸ್ ಅಲೌಡ್ ಇನ್ ದ ಎಕ್ಸಾಮ್ಸ್. ಮಾಲಿಕ್ಯುಲರ್ ನಂಬರ್ ಆಫ್ ಮೋಲ್ಸ್ ಕ್ಯಾಲ್ಕುಲೇಟ್ ಮಾಡ್ಬೇಕು. ನಂಬರ್ ಆಫ್ ಮೋಲ್ಸ್ ಮಾಡ್ಬೇಕಂದ್ರೆ ಮಾಸ್ ಡಿವೈಡ್ ಬೈ ಅಟಾಮಿಕ್ ಮಾಸ್, ಪರ್ಸೆಂಟೇಜ್ ಡಿವೈಡ್ ಬೈ ಅಟಾಮಿಕ್ ಮಾಸ್, percentage divided by atomic mass of carbon, percentage divided by atomic mass of hydrogen, percentage divided by atomic mass of chlorine. ನಿಮಗೆ ಇದು ಬರುತ್ತೆ, ನಂಬರ್ ಆಫ್ ಮೋಲ್ಸ್ ಬರುತ್ತೆ. ಡಿವೈಡ್ ಈಚ್ ಬೈ ಸ್ಮಾಲೆಸ್ಟ್ ಆಫ್ ದೀಸ್. ಈ ಮೂರನ್ನ ಅತಿ ಚಿಕ್ಕದಿಂದ ಡಿವೈಡ್ ಮಾಡಿ. ಡಿವೈಡ್ ಮಾಡಿದಾಗ ಏನಾಗುತ್ತೆ ರಿಲೇಟಿವ್ ನಂಬರ್ ಆಫ್ ಮೋಲ್ಸ್ ಬರುತ್ತೆ. ಯಾಕಂದ್ರೆ ಹೋಲ್ ನಂಬರ್ ರೇಷಿಯೋ ಬೇಕಲ್ಲ, ಅದಕ್ಕೋಸ್ಕರ. ಸೊ ದಿಸ್ ಇಸ್ ಹೋಲ್ ನಂಬರ್ ರೇಷಿಯೋ, ಸಿಂಪ್ಲೆಸ್ಟ್ ಹೋಲ್ ನಂಬರ್ ರೇಷಿಯೋ 1 to 1. ಸೊ ದಿಸ್ ಇಸ್ ವಾಟ್ ವಿ ಕಾಲ್ ಇಟ್ as C1 H2Cl1. C1 H2Cl1 is the empirical formula. The molecular formula ಬೇಕಂದ್ರೆ n ಬೇಕು, because molecular formula is equal to n into empirical formula. n is equal to molecular mass divided by empirical formula mass. molecular mass 98.96 ಅವರೇ ಕೊಟ್ಟಿದ್ದಾರೆ. empirical formula 49.5 ನಮಗೆ ಗೊತ್ತಾಯ್ತಲ್ವಾ. empirical formula C1 H2Cl ಇರೋದ್ರಿಂದ ಕಾರ್ಬನ್ 12, ಹೈಡ್ರೋಜನ್ 2, ಕ್ಲೋರಿನ್ 35.5, that's equal to 49.5. that is empirical formula mass. So 98.96 divided by 49.5, that is 1.99 ಬರುತ್ತೆ. ಅಪ್ರಾಕ್ಸಿಮೇಟ್ ಆಗಿ 2 ಅಂತ ತಗೋಬಹುದು. n ವ್ಯಾಲ್ಯೂ ಎಷ್ಟಾಯ್ತು 2 ಆಯ್ತು. ಹಾಗಾಗಿ molecular formula is equal to 2 into empirical formula, 2 into C1 H2Cl. that is empirical formula that we decided here, and multiply ಮಾಡಿದಾಗ C2H4Cl2. so this is what we call it as molecular formula and empirical formula. ಇದೇ ರೀತಿ ಇರತಕ್ಕಂತ ಪ್ರಾಬ್ಲಮ್ಸ್ ಅನ್ನು ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಇನ್ನೂ ಸಾಲ್ವ್ ಮಾಡ್ತೀನಿ. ಇನ್ನೂ ವೆರೈಟೀಸ್ ಆಫ್ ಪ್ರಾಬ್ಲಮ್ಸ್ ಬರುತ್ತೆ, ಅದನ್ನ ನೆಕ್ಸ್ಟ್ ವಿಡಿಯೋದಲ್ಲಿ ನೋಡೋಣ. ಎಲ್ಲರಿಗೂ ಅರ್ಥ ಆಯ್ತು ಅನ್ಕೋತೀನಿ, ಆಗ್ಬೋದಾ? ಎಲ್ಲರಿಗೂ ಅರ್ಥ ಆಯ್ತು ಅನ್ಕೋತೀನಿ, ಓಕೆನಾ? ಚೆನ್ನಾಗಿ ಸ್ವಲ್ಪ ರಿಪೀಟೆಡ್ ಆಗಿ ವಿಡಿಯೋ ನೋಡ್ಬಿಟ್ಟು ಅರ್ಥ ಮಾಡ್ಕೊಳ್ಳಿ, ಸೊ ದಟ್ ಯು ವಿಲ್ ಬಿ ಕಂಫರ್ಟಬಲ್ ಇನ್ ಎಕ್ಸಾಮ್ಸ್ ಇನ್ ಸಾಲ್ವಿಂಗ್ ಸಚ್ ಟೈಪ್ ಆಫ್ ಪ್ರಾಬ್ಲಮ್ಸ್. ಆಗ್ಬೋದಾ? ಥ್ಯಾಂಕ್ ಯು. ರೈಟ್.